ಈಗ ನಾನು ಖಂಡೋಬಾ ಮಂದಿರದಲ್ಲಿದ್ದೀನಿ. ಖಂಡೋಬಾ ಮಂದಿರಕ್ಕೆ ಮೊಟ್ಟ ಮೊದಲನೇದಾಗಿ ಸಾಯಿಬಾಬಾ ಅವರು ಬರ್ತಾರೆ. ಇಲ್ಲಿ ಮಾಳಸಪತಿ ಅನ್ನೋ ಒಬ್ಬ ಸಾಯಿ ಭಕ್ತರು ಆವೋ ಸಾಯಿ ಅಂತ ಹೇಳಿದಾಗ ಅವತ್ತಿಂದ ಸಾಯಿ ಅಂತೇಳಿ ಆಯಿತು, ಸಾಯಿಬಾಬಾ ಅಂತೇಳಾಯಿತು. ಶಿರ್ಡಿಗೆ ಬಂದಾಗ ಇಲ್ಲಿ ಖಂಡೋಬಾ ಮಂದಿರಕ್ಕೆ ಬಂದು ಖಂಡೋಬಾ ದೇವರ ಒಂದು ಮಾರ್ತಾಂಡ ದೇವರ ದರ್ಶನವನ್ನು ಮಾಡಿಬಿಟ್ಟು ಆ ನಂತರದಲ್ಲಿ ಸಾಯಿಬಾಬಾ ದರ್ಶನವನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಇಲ್ಲಿ ಏನಂತಂದರೆ ನನ್ನ ಹಿಂದ್ಗಡೆ ಏನು ಫೋಟೋಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇವರು ಸಾಯಿ ಭಕ್ತರು. ಸಾಯಿಬಾಬಾ ಅವರ ಕಾಲದಲ್ಲಿ ಸಾಯಿ ಭಕ್ತರಿದ್ದಾರಲ್ಲ, ಅವರ ಒಂದು ಫೋಟೋಗಳನ್ನು ಇಲ್ಲಿ ಪರಿಚಯಕ್ಕಾಗಿ ಹಾಕಿದ್ದಾರೆ. ಇವರೆಲ್ಲ ಸಾಯಿ ಭಕ್ತರು ಸ್ನೇಹಿತರೆ. ಸಾಯಿಬಾಬಾ ಅವರ ಕಾಲದಲ್ಲಿ ಇದ್ದಂತಹ ಸಾಯಿ ಭಕ್ತರು. ಇಲ್ಲಿ ಕೆಳಗಡೆ ಸೌ ಲಕ್ಷ್ಮೀಬಾಯಿ ದಾಮೋದರ ಬಾಬರಿ ಅಂತಿದೆಯಲ್ಲ, ಸಾಯಿ ಸಚ್ಚರಿತ್ರೆಯನ್ನು ಓದುವಾಗ ಇವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಇವರೆಲ್ಲ ಸಾಯಿ ಭಕ್ತರು ಸ್ನೇಹಿತರು. ಇಲ್ಲಿ ಮೇಲ್ಗಡೆ ಹಾಕಿದರೆ ಬಾಬಾ ಹೇಗೆ ಬಂದರು, ಮಾಳಸಾಪತಿಯವರು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಾಳಸಾಪತಿಯವರು. ಇಲ್ಲಿ ಆವೋ ಸಾಯಿ ಅಂತ ಹೇಳಿದಾಗ ಸಾಯಿಬಾಬಾ ಶಿರ್ಡಿಗೆ ಬರ್ಬೇಕಾದ್ರೆ ಒಂದು ಮದುವೆ ದಿಬ್ಬಣದ ಜೊತೆಗೆ ಬಂದಿರ್ತಾರೆ ಶಿರ್ಡಿಗೆ. ಈಗ ಆವೋ ಸಾಯಿ ಅಂತ ಹೇಳಿದಾಗ ಅವತ್ತಿಂದ ಸಾಯಿಬಾಬಾ ಅಂತೇಳಿ ಆಯಿತು, ಹೆಸರಾಯಿತು ಅಂತೇಳಿ. ಸ್ನೇಹಿತರೆ, ಇವರೇ ಮಾಳಸಾಪತಿ ಅಂತೇಳಿ ಇವರ ಒಂದು ಎದೆಯಲ್ಲಿ ಸಾಯಿಬಾಬಾ ಅವರ ಒಂದು ಇದನ್ನು ಹಾಕಿದ್ದಾರೆ. ಅಷ್ಟು ಸಾಯಿ ಭಕ್ತರು ಇವರು. ಮಾಳಸಾಪತಿ ಇವರೇ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಶಿರ್ಡಿಯಲ್ಲಿ ಸಾಯಿಬಾಬಾ ಅವರನ್ನು ನೋಡಿ ಆವೋ ಸಾಯಿ ಅಂತ ಹೇಳಿದಂಥ ಮಾಳಸಾಪತಿಯವರು. ಲಕ್ಷ್ಮೀಬಾಯಿ ಅವ್ರ ಫೋಟೋ ಹಾಕಿದಾರಲ್ಲ ಇಲ್ಲಿ, ಇದು ಸಾಯಿಬಾಬಾ ಅವರು 9 ನಾಣ್ಯಗಳನ್ನು ಕೊಟ್ಟಿರ್ತಾರೆ. ಲಕ್ಷ್ಮೀಬಾಯಿ ಶಿಂದೆ ಅಂತೇಳಿ 9 ನಾಣ್ಯಗಳನ್ನು ಕೊಟ್ಟಿದ್ದಾರಲ್ಲ, ಅದ್ರ ಫೋಟೋ ಇದು. ಈಗಲೂ ಕೂಡ ಲಕ್ಷ್ಮೀಬಾಯಿ ಅವ್ರ ಮನೆಯಲ್ಲಿ ಈ 9 ನಾಣ್ಯಗಳಲ್ಲಿದೆ. ಸಾಯಿ ಸಚ್ಚರಿತ್ರೆಯನ್ನು ಓದಿದಾಗ ಅದರಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾರೆ. ಮೇಲಿದೆಯಲ್ಲ ಬಯಾಜಿ ಅಪ್ಪ ಕೋಟೆ ಅಂತೇಳಿ, ಅವರು ಕೂಡ ಸಾಯಿ ಭಕ್ತರೇ ನೋಡಿ. ಆವೋ ಸಾಯಿ ಅಂತ ಹಾಕಿದಾರಲ್ಲ, ನಾನು ಆಗ್ಲೇ ಹೇಳಿದೆ ಆವೋ ಸಾಯಿ ಅಂತ ಮಾಳಸಾಪತಿಯವರು ಹೇಳಿರ್ತಾರಲ್ಲ, ಅದಕ್ಕೆ ಹಾಕಿದ್ದಾರೆ ಆವೋ ಸಾಯಿ ಅಂತೇಳಿ. ಇದೆಲ್ಲ ಸಾಯಿಬಾಬಾ ಅವರ ಜೀವಿತಾವಧಿ ಕಾಲದಲ್ಲಿ ಏನೇನಾಗಿದೆ ಅಂತೇಳಿ ಹಾಗೆ ಸುಮ್ಮನೆ ಒಂದು ಛಾಯಾಚಿತ್ರವನ್ನು ಹಾಕಿದ್ದಾರೆ. ಇದೆಲ್ಲ ಸಾಯಿ ಭಕ್ತರು ಸ್ನೇಹಿತರೆ. ಇವರು ಬಾಳ ಶಿಂಪಿ ಅಂತೇಳಿ, ಬಾಗೋಜಿ ಶಿಂದೆ ಅಂತೇಳಿ, ಅಪ್ಪ ಕುಲಕರ್ಣಿ ಅಂತೇಳಿ, ಹೀಗೆ ಸಾಕಷ್ಟು ಸಾಯಿ ಭಕ್ತರ ಫೋಟೋಸನ್ನು ಹಾಕಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ಸ್ನೇಹಿತರೆ. ಸಾಯಿ ಸಚ್ಚರಿತ್ರೆಯಲ್ಲಿ ಇವರ ಎಲ್ಲ ಹೆಸರ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ತುಂಬ ಸುಂದರವಾದ ದೇವಸ್ಥಾನ ಸ್ನೇಹಿತರೆ. ಶಿರ್ಡಿಗೆ ನೀವು ಏನಾದರೂ ಬಂದರೆ ಈ ಒಂದು ಖಂಡೋಬಾ ಮಂದಿರಕ್ಕೆ ಒಂದು ದರ್ಶನವನ್ನು ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳ್ತೀನಿ. बाबा को नाम दिया था आवो साई, तब से बाबा का नाम है साई। माळसापति स्टैचू है, हाँ हाँ अंदर फोटोग्राफी सब देखो, निकाल लो सब अंदर। हाँ, वहाँ पर फोटो खींच निकाल सकते हैं। हाँ, ये खंडोबा मंदिर बोलते हैं इसको। इसमें फायर होता है, सब वॉकिंग होता है। चंपा षष्ठी करके प्रोग्राम होता है, हाँ हाँ, इसमें फायर करते हैं, फिर उससे वॉकिंग करते हैं और सभी चलते हैं। ओके, ये खंडोबा जी का पालकी है ಸ್ನೇಹಿತರೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಖಂಡೋಬಾ ಮಂದಿರ ಅಂತೇಳಿ ನಮ್ಮ ಸಾಯಿಬಾಬಾ ಅವರು ಮೊಟ್ಟ ಮೊದಲು ಶಿರ್ಡಿಗೆ ಬಂದಾಗ ಈ ಖಂಡೋಬಾ ಮಂದಿರಕ್ಕೆ ಬರ್ತಾರೆ. ಇಲ್ಲಿ ಮಾಳಸಾಪತಿ ಅನ್ನೋ ಒಬ್ಬ ಸಾಯಿ ಭಕ್ತರು ಆವೋ ಸಾಯಿ ಅಂತ ಹೇಳಿದ ನಂತರನೇ ಸಾಯಿಬಾಬಾ ಅಂತೇಳಿ ಆಗಿರೋದು. ಹಾಗಾಗಿ ಶಿರ್ಡಿಗೆ ಯಾರು ಮೊಟ್ಟ ಮೊದಲನೇ ಬಾರಿ ಬರ್ತಾರಲ್ಲ, ಅವರು ಈ ಖಂಡೋಬಾ ಮಂದಿರಕ್ಕೆ ಭೇಟಿ ಕೊಟ್ಟು ಬರುವಂಥ ಪದ್ಧತಿ ಇದೆ. ನಾನು ಕೂಡ ಇವತ್ತು ಬಾಬಾ ಮಂದಿರಕ್ಕೆ ನೇರವಾಗಿ ಈಗ ಇನ್ನೂ ಹೋಗಿಲ್ಲ. ನಾನು ಮೊದಲನೇದಾಗಿ ಈ ಖಂಡೋಬಾ ಮಂದಿರಕ್ಕೆ ಬಂದು, ಇಲ್ಲಿ ಖಂಡೋಬಾ ಅಂತಂದರೆ ಮಾರ್ತಾಂಡ ಭೈರವ ಅಂತೇಳಿ ಒಳಗಡೆ ಶಿವನ ಒಂದು ವಿಗ್ರಹ ಕೂಡ ಇದೆ, ಒಳಗಡೆ ಬಾಬಾ ಮೂರ್ತಿ ಕೂಡ ಇದೆ. ಇಲ್ಲಿ ಸ್ವತಃ ನಾವೇ ಹೋಗ್ಬಿಟ್ಟು ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಪೂಜಾರಿನೇ ಇಲ್ಲಿ ಪೂಜೆ ಮಾಡಬೇಕು ಅಂತ ಏನು ಇರೋದಿಲ್ಲ, ನಾವೇ ಹೋಗಿ ಕೂಡ ಇಲ್ಲಿ ಪೂಜೆಯನ್ನು ಮಾಡ್ಬೋದು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ನಂದದೀಪ ಅಂಥೇಳಿ. ಇಲ್ಲಿ ನಾವೇ ಎಣ್ಣೆಯನ್ನು ಹಾಕಿ ಒಳಗಡೆ ಈ ರೀತಿ ಇರುತ್ತೆ, ದೀಪ ಉರಿತಾ ಇರುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಹೀಗೆ
ಇಲ್ಲಿ ಎಣ್ಣೆಯನ್ನು ಹಾಕುವಂಥ ಪದ್ಧತಿ ಇದೆ. ಎಣ್ಣೆಯನ್ನು ಹಾಕುವಂಥ ಜಾಗ ಇದೆ. ಎಣ್ಣೆ ಹಾಕಿದ ನಂತರ ಇಲ್ಲಿ ಒಳಗಡೆ ಇಲ್ಲೇನೋ ಪೈಪ್ ಥರ ನೋಡ್ತಾ ಇದ್ದೀರಲ್ಲ, ಇಲ್ಲೇ ದೀಪದ ಒಂದು ಇದ್ರ ಒಳಗಡೆ ಎಣ್ಣೆ ಬಂದು ಬೀಳುತ್ತೆ. ಇದನ್ನು ನಾವು ಇಲ್ಲಿ ಅಂಗಡಿಗಳಲ್ಲಿ ಇಲ್ಲಿ ಎಣ್ಣೆ ಎಲ್ಲ ಸಿಗುತ್ತೆ. ಎಣ್ಣೆಯನ್ನು ತಗೊಂಡ್ಬಿಟ್ಟು ಇಲ್ಲಿ ಹಾಕುವಂಥ ಪದ್ಧತಿ ಇದೆ. ಇದು ಖಂಡೋಬ ಮಂದಿರ ಅಂತ ಹೇಳಿ ಶಿರಡಿಗೆ ಬಂದಾಗ ಮೊಟ್ಟ ಮೊದಲು ನಾವು ಇಲ್ಲಿ ಬಂದು ನಂತರ ಬಾಬಾವನ್ನು ದರ್ಶನ ಮಾಡುವಂಥ ಒಂದು ಪದ್ಧತಿ ಇದೆ. ಈ ಖಂಡೋಬ ಮಂದಿರ ಮೇಯ್ನ್ ರೋಡಲ್ಲೇ ಇರುತ್ತೆ. ಅವ್ರೇನು ಹೇಳಿದ್ರಲ್ಲ ಆಗಲೇ ಹಿಂದಿಲ್ಲಿ, ಇಲ್ಲಿ ಅಗ್ನಿಯನ್ನು ಹಾಕ್ತಾರೆ. ಇದರ ಸುತ್ತ ಭಕ್ತರು ಪ್ರದಕ್ಷಿಣೆಯನ್ನು ಬರ್ತಾರಂತೆ. ವರ್ಷಕ್ಕೆ ಒಂದು ಬಾರಿ ಇಲ್ಲಿ ಅಗ್ನಿಯನ್ನು ಹಾಕ್ತಾರಂತೆ. ಇದು ಮಾಳ್ಸಪತಿಯವರ ಒಂದು ಪಲ್ಲಕ್ಕಿ ಅಂತ. ಇಲ್ಲಿ ದೀಪಕ್ಕೆ ಎಣ್ಣೆ ಹಾಕುವಂಥ ಸಲುವಾಗಿ ಇಲ್ಲಿ ಇಟ್ಟಿದ್ದಾರೆ. 20 ರೂಪಾಯಿದಿದೆ, 50 ರೂಪಾಯಿದಿದೆ. ಹಾಗೆ ಎಷ್ಟು ನಾವು ಏನು ದುಡ್ಡನ್ನು ಕೊಟ್ಟು ಎಣ್ಣೆನ ತೊಗೊಂಡ್ಬಿಟ್ಟು ಅಲ್ಲಿ ಎಣ್ಣೆಯನ್ನು ಹಾಕುವಂಥದ್ದು ಈ ಥರ. तुला काय दुसरे माणसं सापडले नाही काय? ओके, ಥ್ಯಾಂಕ್ ಯು ಸೋ ಮಚ್. ಇದ್ರೆ ಆಗಲೇ ಹೇಳಿದ್ನಲ್ಲ ಬನಾಯನ್ ಟ್ರೀ ಅಂತೇಳಿ ಇದೆ ನೋಡಿ. ಆಲದ ಮರಕ್ಕೆ ಬನಾಯನ್ ಟ್ರೀ ಅಂತ ಹೇಳ್ತಾರೆ. ಇದು ಖಂಡೋಬ ಮಂದಿರದ ಹೊರಗಡೆಯ ನೋಟ ಇದೆ. ಆಲದ ಮರ ಇದು ಶಿರಡಿಯ ಮೈನ್ ರೋಡ್ ಇದು. ಹೀಗೆ ಹೋದರೆ ಪ್ರಸಾದಾಲಯಕ್ಕೆ ಹೋಗುತ್ತೆ. ಈ ಕಡೆ ಹೋಗಿ ಇಲ್ಲಿ ಎಡಗಡೆ ಹೋದರೆ ಸಾಯಿಬಾಬಾ ಮಂದಿರಕ್ಕೆ ಹೋಗುತ್ತೆ ಸ್ನೇಹಿತರೆ. ಇದು ಖಂಡೋಬ ಮಂದಿರದ ಒಳಗಡೆ ಇರುವಂಥ ಬನಾಯನ್ ಟ್ರೀ ಅಂತ ಹೇಳ್ತಾರೆ ಇದಕ್ಕೆ. ಈ ಮರಕ್ಕೆ ಪೂಜೆನೂ ಕೂಡ ಮಾಡ್ತಾರೆ. ಇಲ್ಲಿ ಸದ್ಗುರು ಚೋಟೆ ಬಾಬಾ ತಪೋಭೂಮಿ ಮಂದಿರ ಅಂತೇಳಿ ಹೇಳ್ತಾರೆ. ಆ ಕಡೆ ಚೋಟೆ ಬಾಬಾ ಅವರ ಒಂದು ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ಪೂಜೆಯನ್ನು ಸಲ್ಲಿಸೋಂಥ ಒಂದು ಪದ್ಧತಿ ಇದೆ. ಇದು ಖಂಡೋಬ ಮಂದಿರದ ಒಳಗಡೆ ಇದೆ ಸ್ನೇಹಿತರೆ. ಇದು ಚೋಟೆ ಬಾಬಾ ಅವರ ಪಲ್ಲಕ್ಕಿ. ಇದು ಚೋಟೆ ಬಾಬಾ ಅವರ ಮೂರ್ತಿಯನ್ನು ಮಾಡಿದ್ದಾರೆ. ಖಂಡೋಬಾ ಮಂದಿರದ ಒಳಗಡೆನೇ ಇದೆ. ಎಂಟ್ರೆನ್ಸಲ್ಲಿ ಫಸ್ಟು ಇದು ಸಿಗುತ್ತೆ. ಇದಾದ ನಂತರ ಪಕ್ಕದಲ್ಲಿ ನಾವು ಹೋದರೆ ಖಂಡೋಬಾ ಮಂದಿರ ಸಿಗುತ್ತೆ. ಇದು ಮೇಯ್ನ್ ರೋಡ್ ಏನು ನೋಡ್ತಾ ಇದ್ರಲ್ಲ ಇದು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಧ್ವನಿ ಅಂತ ಹೇಳ್ತಾರೆ. ಧ್ವನಿ ಅಂತಂದರೆ ಸಾಯಿಬಾಬಾ ಅವರು ಕೂಡ ಈ ಥರದ್ದು ಧ್ವನಿಯನ್ನು ಮಾಡ್ತಾಯಿದ್ರು. ಇದರಲ್ಲಿ ಏನು ವಿಭೂತಿಯನ್ನು ಏನು ಕೊಡ್ತಾರೆ, ಇದು ಧ್ವನಿಯಿಂದ ಬರ್ತಕ್ಕಂಥ ವಿಭೂತಿ. ಅದನ್ನು ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಯಾವಾಗಲೂ ಹೀಗೆ ಉರಿತಾನೆ ಇರುತ್ತೆ ಇದು. ಇದ್ರ ಪಕ್ಕದಲ್ಲಿ ಈ ಒಂದು ವೃಕ್ಷ ಏನಿದೆ, ಇದರ ಪಕ್ಕದಲ್ಲಿ ಶಿವಲಿಂಗ ಇದೆ. ಯಾವಾಗಲೂ ಕೂಡ ಈ ರೀತಿ ಶಿವನ ಮೇಲೆ ಅಭಿಷೇಕವಾಗಿ ನೀರು ಬೀಳ್ತಾನೆ ಇರುತ್ತೆ ಸ್ನೇಹಿತರೆ. ತಮಿಳು ಮತ್ತು ತೆಲುಗಲ್ಲಿ ಕೂಡ ತುಂಬ ಬೋರ್ಡನ್ನು ಹಾಕಿದ್ದಾರೆ. ಯಾಕಂತ ಹೇಳಿದರೆ ಆ ಭಾಗದಲ್ಲಿ ಸಾಯಿ ಭಕ್ತರು ತುಂಬ ಜನ ಇದ್ದಾರೆ. ಹಾಗಾಗಿ ಇಲ್ಲಿ ತಮಿಳು ಮತ್ತು ತೆಲುಗಲ್ಲಿ ಕೂಡ ಬೋರ್ಡನ್ನು ಹಾಕಿದ್ದಾರೆ. ಇದೇ ನೋಡಿ ಧ್ವನಿ ಅಂತೇಳಿ. ಇದು ಹೀಗೇ ಯಾವಾಗಲೂ ಉರಿತಾನೆ ಇರುತ್ತೆ ಸ್ನೇಹಿತರೆ.